ನಮಸ್ಕಾರ ಸ್ನೇಹಿತರೆ, ನೀವು ಫಾರಿನ್ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ಒಂದು ಪ್ರಶ್ನೆ, ನಿಮ್ಮ ಹತ್ತಿರ ಪಾಸ್ಪೋರ್ಟು ಮತ್ತು ವೀಸಾ ಇದೆಯಾ? ಹಾಗಾದರೆ ಪಾಸ್ಪೋರ್ಟ್ ಅಂದರೆ ಏನು, ವೀಸಾ ಅಂದರೆ ಏನು? ಪಾಸ್ಪೋರ್ಟು ಮತ್ತು ವೀಸಾ ನಡುವಿನ ವ್ಯತ್ಯಾಸ ಗೊತ್ತಿಲ್ಲದೆ ವಿದೇಶಿ ಪ್ರಯಾಣಕ್ಕೆ ಸಿದ್ಧರಾದರೆ ಸಮಸ್ಯೆ ಆಗ್ಬೋದು. ಬನ್ನಿ ಸ್ನೇಹಿತರೆ, ಕೆಲವೇ ನಿಮಿಷಗಳಲ್ಲಿ ವಿಷಯ ತಿಳ್ಕೊಳ್ಳೋಣ. ಪಾಸ್ಪೋರ್ಟ್ ಅಂದರೆ ಏನು? ಪಾಸ್ಪೋರ್ಟ್ ಅಂದರೆ ನಮ್ಮ ದೇಶದ ಸರ್ಕಾರ ನಮಗೆ ನೀಡುವ ಅಂತಾರಾಷ್ಟ್ರೀಯ ಪ್ರಯಾಣದ ಅಧಿಕೃತ ದಾಖಲೆ. ಭಾರತ ಸರ್ಕಾರ ನೀಡುವ ಪಾಸ್ಪೋರ್ಟು ನಮ್ಮ ಗುರುತು ಮತ್ತು ಭಾರತೀಯ ನಾಗರಿಕತ್ವವನ್ನು ದೃಢಪಡಿಸ್ತದೆ. ವಿದೇಶಕ್ಕೆ ಹೋಗಬೇಕಾದ್ರೆ ಸಾಮಾನ್ಯವಾಗಿ ಮೊದಲು ಪಾಸ್ಪೋರ್ಟು ಅತ್ಯಗತ್ಯ. ಹಾಗಾದರೆ ಪಾಸ್ಪೋರ್ಟ್ ಎಲ್ಲಿಂದ ಪಡಿಬೋದು? ಭಾರತದಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರದ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಿದ ನಂತರ ಅಗತ್ಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಪಾಯಿಂಟ್ಮೆಂಟು ಮತ್ತು ಪೊಲೀಸ್ ವೆರಿಫಿಕೇಷನ್ ನಡೀತದೆ. ಈ ಪ್ರಕ್ರಿಯೆ ಪೂರ್ಣವಾದ ನಂತರ ಪಾಸ್ಪೋರ್ಟು ನಿಮಗೆ ಸಿಗ್ತದೆ. ಇನ್ನು ವೀಸಾ ಅಂದರೆ ಏನು? ಇದು ಇನ್ನೂ ಸರಳ. ಪಾಸ್ಪೋರ್ಟು ನಿಮ್ಮ ದೇಶ ನೀಡುವ ಪ್ರಯಾಣದ ದಾಖಲೆ ಆದರೆ ವೀಸಾ ನೀವು ಹೋಗುವ ದೇಶ ನಿಮಗೆ ನೀಡುವ ಪ್ರವೇಶದ ಅನುಮತಿ. ಉದಾಹರಣೆಗೆ, ನೀವು ಭಾರತದಿಂದ ಅಮೇರಿಕಕ್ಕೆ ಪ್ರವಾಸಕ್ಕೆ ಹೋಗ್ತಿದ್ದೀರಿ ಎಂದಿಟ್ಕೊಳ್ಳಿ. ನಿಮ್ಮ ಬಳಿ ಭಾರತೀಯ ಪಾಸ್ಪೋರ್ಟ್ ಇರಬೇಕು. ಜೊತೆಗೆ ಅಮೇರಿಕದ ನಿಯಮಗಳ ಪ್ರಕಾರ ಅಗತ್ಯವಿರುವ ವೀಸಾ ಅಥವಾ ಪ್ರವೇಶದ ಅನುಮತಿಯನ್ನು ಅಮೇರಿಕ ದೇಶದಿಂದ ಪಡೆಯಬೇಕು. ವೀಸಾ ಇಲ್ಲದೆ ಏರ್ಪೋರ್ಟ್ಗೆ ಹೋದರೆ ಇದು ತುಂಬ ಮುಖ್ಯ. ನೀವು ಹೋಗಬೇಕಾಗಿರುವ ದೇಶಕ್ಕೆ ವೀಸಾ ಕಡ್ಡಾಯವಾಗಿದ್ದರೂ ನೀವು ವೀಸಾ ಇಲ್ಲದೆ ಏರ್ಪೋರ್ಟ್ಗೆ ಹೋದರೆ ಏರ್ಲೈನ್ ಚೆಕ್ ಇನ್ ಅಥವಾ ಬೋರ್ಡಿಂಗ್ ಹಂತದಲ್ಲೇ ಸಮಸ್ಯೆ ಎದುರಾಗ್ಬೋದು. ಆದ್ದರಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡುವ ಮೊದಲು ವೀಸಾ ರಿಕ್ವೈರ್ಮೆಂಟ್ ಪರಿಶೀಲಿಸೋದು ಭಾಳ ಮುಖ್ಯ. ಇನ್ನೊಂದು ಮುಖ್ಯ ವಿಷಯ, ವೀಸಾ ಇದ್ದರೂ ಎಂಟ್ರಿ 100% ಗ್ಯಾರಂಟಿ ಇದೆ ಅಂತ ಹೇಳೋಕ್ಕಾಗಲ್ಲ. ವೀಸಾ ಕೂಡ ಒಂದೇ ರೀತಿಯಲ್ಲಿರಲ್ಲ. ಟೂರಿಸ್ಟ್ ವೀಸಾ, ಸ್ಟೂಡೆಂಟ್ ವೀಸಾ, ವರ್ಕ್ ವೀಸಾ, ಬಿಸ್ನೆಸ್ ವೀಸಾ ಅಂತೇಳಿ ಇರ್ತವೆ. ನೀವು ಯಾವ ದೇಶಕ್ಕೆ ಹೋಗುತ್ತೀರಿ ಮತ್ತು ಯಾವ ಉದ್ದೇಶಕ್ಕಾಗಿ ಹೋಗ್ತೀರಿ ಅನ್ನೋದ್ರ ಮೇಲೆ ವೀಸಾ ನಿಯಮಗಳು ಬದಲಾಗ್ತವೆ. ಹಾಗಾದರೆ ವಿದೇಶಕ್ಕೆ ಹೋಗುವ ಮೊದಲು ಏನು ಮಾಡ್ಬೋದು? ಮೊದಲು ಪಾಸ್ಪೋರ್ಟ್ ಮಾಡಿಸಿಟ್ಟುಕೊಳ್ಳಿ. ನಂತರ ನೀವು ಹೋಗುವ ದೇಶಕ್ಕೆ ವೀಸಾ ಬೇಕೇ ಎಂದು ಪರಿಶೀಲಿಸಿ. ವೀಸಾ ಬೇಕಿದ್ದರೆ ಅಧಿಕೃತ ವೆಬ್ಸೈಟ್ ಅಥವಾ ಎಂಬಸಿ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಒಂದು ಮುಖ್ಯ ವಿಷಯ, ವೀಸಾ ನಿಯಮಗಳು ದೇಶದಿಂದ ದೇಶಕ್ಕೆ ಬದಲಾಗ್ತವೆ. ಆದ್ದರಿಂದ ಪ್ರಯಾಣದ ಮೊದಲು ಆ ದೇಶದ ಅಧಿಕೃತ ನಿಯಮಗಳನ್ನು ಖಂಡಿತ ಪರಿಶೀಲಿಸಿ. ಹೀಗಾಗಿ ಪಾಸ್ಪೋರ್ಟು ನಿಮ್ಮ ಅಂತಾರಾಷ್ಟ್ರೀಯ ಪ್ರಯಾಣದ ದಾಖಲೆ ಆದರೆ ವೀಸಾ ವಿದೇಶಿ ದೇಶದ ಪ್ರವೇಶದ ಅನುಮತಿಯಾಗಿರುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.